ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ನಾನು ವಾಸುದೇವ್ ರೆಡ್ಡಿ ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದೀನಿ. ಇವ್ರ ಹತ್ರ ಏನಿದೆ 40 ಇಸ್ಕೊಂಡಿದ್ದೆ, ಅವ್ರು 20 ಏನಿದೆ ಅದು ಹಾಕಿದ್ದಾರೆ. ವಾಸುದೇವ್ ರೆಡ್ಡಿ ಹತ್ರ ಆಗಲಿ ಬೇರೆಯವ್ರ ಹತ್ರ ಆಗಲಿ, ಆಮೇಲೆ ನಮ್ಮ ಮಿಸ್ಸಸ್ಸು ಅವ್ರ ಕಡೆ ಫ್ರೆಂಡ್ ಸರ್ಕಲಲ್ಲಿ ಮತ್ತು ಲೇಡೀಸ್ ಹತ್ರ ಕೊಡಿಸಿದ್ದಾರೆ ದುಡ್ಡು. ನಮ್ಮ ಹತ್ರ ಲೆಕ್ಕ ಇದೆ. ಅವ್ರೇನು ಮಾತಾಡೋ ಮಾಡಲಿ, ಅದು ನಾವು ಬಿಫೋರ್ ರೀಲ್ಸ್ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ, ಕೊಡ್ತೀನಿ. ನಿಮ್ಮ ದುಡ್ಡು ತೊಗೊಂಡು ನನ್ನ ದುಡ್ಡು ಬೇಡ ಫಸ್ಟ್ ಅಂತ ಹೇಳಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ. ನನ್ನ ಹತ್ರ ರೆಕಾರ್ಡ್ಸ್ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಎಲ್ಲನೂ ಇದೆ, ತುಂಬ ಇದೆ. ನಾನು ಬೇಡ ಅವೆಲ್ಲ ಮಾಡಬಾರ್ದು, ಅವೆಲ್ಲ ತಪ್ಪಾಗುತ್ತೆ. ಆಮೇಲೆ ಯಾಕೆಂತಂದರೆ ನಾವು ಸಂಸ್ಕಾರ ಇರುವಂಥವ್ರು. ಆಮೇಲೆ ಇನ್ನೊಬ್ಬರ ಮೇಲೆ ಕೋಪಕ್ಕೋಸ್ಕರ ಆ ಥರ ಬೀದಿ ರಂಪ ಮಾಡ್ಕೊಳ್ಳೋದು ತುಂಬ ತಪ್ಪು. ಇದು ಸಿನಿಮಾ ಸಂಬಂಧಪಟ್ಟಿದ್ದು, ಸಿನಿಮಾ ಸರ್ಕಲಲ್ಲೇ ಸೀಕ್ರೆಟಾಗಿ ಇದ್ಕೊಂಡು ಮುಗಿಯುವಂಥ ಮಾತು. ಇದು ಜಾಸ್ತಿ ಆದಷ್ಟು ಪ್ರಾಬ್ಲಮ್ ಯಾರ್ಯಾರಿಗೆ ಅಂತ ಅವ್ರಿಗಿನ್ನ ಗೊತ್ತಿಲ್ಲ ಅಂತ ಅನಿಸುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಸರ್, ಈಗ ಸಿನಿಮಾ ಫಿನಿಕ್ಸ್ ಮುಗಿದಿದೆಯಾ ಸರ್, ಅಥವಾ ಎಲ್ಲಿಗೆ ಬಂದಿದೆ, ಯಾವಾಗ ರಿಲೀಸು, ಏನಂತಾರೆ, ಏನು ಪ್ಲ್ಯಾನ್ ಮಾಡ್ತಾಯಿದ್ರಿ? ಇನ್ನು 5 ದಿನ ಶೂಟಿಂಗ್ ಇದೆ ಸರ್. ಆ್ಯಕ್ಚುಲಿ ಇನ್ನು 5 ದಿನ ಮಾಡಬೇಕು. ಮಾಡ್ತೀನಿ. ಆಮೇಲೆ ಈಗಿನ ಇದರಲ್ಲಿ ತುಂಬ ಕಷ್ಟ ಸರ್ ಸಿನಿಮಾ ಮಾಡೋದು. ಕನ್ನಡ ಚಿತ್ರಗಳಿಗೆ ಪ್ರೊಫೆಷನಲಿ ಪ್ರೊಡ್ಯೂಸರ್ಸೇ ಸಿನಿಮಾ ಮಾಡ್ತಿಲ್ಲ, ನಿಲ್ಲಿಸ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನಾವು ಕನ್ನಡ ಪಿಕ್ಚರ್ಗಳಿಗೆ ಕನ್ನಡಿಗರು ಬರಬೇಕು, ನಾವು ಕೆಲಸ ಮಾಡಬೇಕು, ನಮ್ಮ ಜೊತೆಯಲ್ಲಿರೋರಿಗೂ ಕೆಲಸ ಕೊಡಬೇಕು, ನಮ್ಮನ್ನು ಜೊತೆಲಿ ಕರ್ಕೊಂಡೋಗ್ಬೇಕು ಅನ್ನೋ ಉದ್ದೇಶ ಒಂದೇ ಒಂದರಿಂದ ನಾನು ಈ ರೀತಿ ಎಲ್ಲ ಮಾಡೋದು. ನಾನೇನು ಸ್ಟಾರ್ ಇಟ್ಕೊಂಡು ಸಿನಿಮಾ ಮಾಡ್ತಾಯಿಲ್ಲ, ಎಲ್ಲ ಹೊಸಬ್ರೇ ಮಾಡಲಿ, ಎಲ್ಲರಿಗೂ ಆಮೇಲೆ ಲೇಡಿ ಓರಿಯೆಂಟರ್ಸ್ಗೂ. ಇದಕ್ಕೆ ಹೀರೋಯಿನ್ ಇವು ನಿಮಿಕ ರತ್ನಾಕರೇ, ಇದು ಯಾರೂ ಬೇರೆಯವರಿಲ್ಲ. ಸುಮ್ಮನೆ ನೀವು ಪ್ರಚಾರ ತೊಗೊಂಡು ನೀವು ಮಾಡಿಕೊಂಡು ನಿಮ್ಮ ಇಷ್ಟ ಏನು ಬೇಕಾದ್ರೆ ಮಾತಾಡ್ಕೊಳ್ಳಿ, ಅದು ನಿಮಗೆ ಸಂಬಂಧಪಟ್ಟಿದ್ದು ಅಷ್ಟೇ. ಸರ್, ಈಗ ಸಿನಿಮಾ ಅಂದರೆ ನೀವು ಹೇಳಿದ್ರಿ ಇವತ್ತಿನ ದಿನದಲ್ಲಿ ತುಂಬ ಕಷ್ಟ ಇದೆ ಅಂತ. ನಿಜವಾಗ್ಲೂ ಕಷ್ಟ ಇದೆ. ಇವತ್ತು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಂದರೂ ಕೂಡ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸಾಕಷ್ಟು ಸಿನಿಮಾ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಗೊಂದಲಗಳು ಇಂಡಸ್ಟ್ರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ? ಇದು ಆರೋಗ್ಯವಾದ ವಾತಾವರಣ ಅಲ್ಲ ಸರ್. ಅದು ಆ್ಯಕ್ಚುಲಿ ಆ ಥರ ಇರಲಿಲ್ಲ ಸರ್. ಈಗ ಇತ್ತೀಚೆಗೆ ಏನೋ ಈ ಥರ ಎಲ್ಲ ಬಂದಿದೆ. ಆಮೇಲೆ ಇವ್ರು ಮಾಡ್ತಾ ಇರೋದು ಅವ್ರಿಗೆ ಎಷ್ಟು ಸಮಂಜಸ, ಅವ್ರಿಗೆಷ್ಟು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ವಾಸುದೇವ್ ರೆಡ್ಡಿ ಪರಿಚಯ ಮಾಡಿಸಿದ್ದು ನಾವು ಅವ್ರಿಗೆ, ಅವ್ರ ಫ್ರೆಂಡ್ ಮಾಡ್ಕೊಂಡು ಅವರು ಒಂಥರ ಬೇಡ, ಅವೆಲ್ಲ ಬೇಡ ಪಾಪ, ಇರಲಿ ಅವ್ರಿಗೆ ಒಳ್ಳೇದಾಗಲಿ ಅಷ್ಟೇ ಸಾಕು, ಬೇರೆ ಏನಿಲ್ಲ. ನಾವು ಹಂಗೆಲ್ಲ ಮಾಡಬಾರ್ದು. ಅವೆಲ್ಲ ಅವ್ರೇನು ಹೇಳಿದಾರೋ ಅವೆಲ್ಲ ನಾನು ಫೇಸ್ ಮಾಡ್ತೀನಿ, ನಾನೇನು ಇದು ಮಾಡ್ತಾಯಿಲ್ಲ. ಆಮೇಲೆ ನಾವು ತೊಗೊಂಡಿಲ್ಲ ಅಂತಲೂ ಹೇಳ್ತಾ, ತೊಗೊಂಡಿರೋ ಸಿನಿಮಾಗೆ ಯಾವ ರೀತಿ ಕೊಡಬೇಕು ಅದನ್ನು ವಾಪಸ್ ಮಾಡ್ತೀವಿ ಅಷ್ಟೇ. ಇವ್ರ ಹತ್ರ 40 ಲಕ್ಷ ತೊಗೊಂಡಿದ್ದು ನಿಜ ಸರ್? ಹೌದು 100% ನಿಜ. ಅಂದರೆ ಅವ್ರನ್ನ ಹೀರೋ ಆಗಿ ಮಾಡ್ತೀನಿ ಅಂತ ಏನಾದರೂ ತೊಗೊಂಡಿಲ್ಲ? ಅವೆಲ್ಲ ಆ ಥರ ಎಲ್ಲ ನನ್ನ ಕೆರಿಯರಲ್ಲಿ ಮಾಡಲ್ಲ. ನನ್ನ ಕೆಲಸನ ಯಾರಿಗೂ ಮಾಡ್ಕೊಳ್ಳಲ್ಲ, ನಾನು ಯಾರಿಗೂ ಮಾಡಿಲ್ಲ. ಅಂಥ ದರ್ದು ನನಗಿಲ್ಲ. ನೀವೊಂದು ಪಾತ್ರ ಮಾಡಿ, ನಂಗೆ ನೆಸೆಸಿಟಿ ಇದೆ. ನನಗೆ ನಮ್ಮ ಕನ್ನಡ ಈಗ ಈ ಥರ ಹೊಸಬ್ರನ್ನ ಇಟ್ಕೊಂಡು ಮಾಡ್ತೀವಿ ಅಂದರೆ ಯಾರೂ ಬರೋಲ್ಲ ಕಾಸು ಕೊಡೋದಕ್ಕೆ. ನೀವು ನಂಗೆ ಸ್ವಲ್ಪ ಸಹಾಯ ಮಾಡಿ, ನಿಮ್ಮ ಹತ್ರ ಇದೆ ಕೊಡಿ, ಸಹಾಯ ಮಾಡಿ, ನಾನು ವಾಪಸ್ ಮಾಡ್ತೀನಿ ಅಂತೇಳಿ ಕೇಳಿದ್ದು ನಿಜ, ಅವ್ರು ಕೊಟ್ಟಿರೋದು ನಿಜ. ಆಮೇಲೆ ನನಗೆ ಫೈನಾನ್ಸ್ ಬೇಕು ಅಂತ ಬಂದಾಗ ನಾನು ನಿರಂಜನ್ ಸರ್ ಅವರೇ ದೊಡ್ಡ ಫೈನಾನ್ಸರ್ ಅವರು. ಈ ವ್ಯಕ್ತಿ ನಾನು ಹೀರೋ ಅಂತ ಹೇಳ್ಬಿಟ್ಟು ಪಬ್ಲಿಸಿಟಿ ಮಾಡಿರೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಎಫೆಕ್ಟ್ ಆಗಿದೆ. ನಮ್ಗೆ ಈಗಲೂ ಕೂಡ ತುಂಬ ಎಫೆಕ್ಟ್ ಆಗ್ತಾ ಇದೆ. ಅದು ಯಾವ ರೀತಿ ನಾವು ಅದನ್ನು ಫೇಸ್ ಮಾಡ್ತೀವಿ ಅನ್ನೋದು. ಆಮೇಲೆ ನಮ್ಮ ಕಡೆಯವ್ರಿಗೆಲ್ಲ ಯಾರ್ಯಾರಿಗೂ ಫೋನೆಲ್ಲ ಮಾಡ್ತಾರೆ ಇವರು ಮಾಡಿ ಫೋನೆಲ್ಲ ಮಾಡಿ ಮಾತಾಡೋದು ಎಷ್ಟು ನಿಜ. ಯಾರಿಗೆ ಕಾಸು ಕೊಟ್ಬಿಡ್ತಾರೆ ನಿಮಗೆ? ಬೇರೆಯವ್ರು ಕೊಟ್ಬಿಡ್ತಾರ ನಿಮಗೆ? ಕೊಟ್ಟು ಇಸ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ನಾನು ಹೆಂಗೆ ಫೇಸ್ ಮಾಡಬೇಕು ನಾನು ಮಾಡೇ ಮಾಡ್ತೀನಿ, ನಾನು ಯಾರನ್ನೂ ಬಿಡಲ್ಲ, ಅದಂತೂ ನಿಜ. ಭಾಸ್ಕರ್ ಶೆಟ್ಟಿ ನಿಮ್ಗೆ ಯಾವಾಗಿಂದ ಪರಿಚಯ? ಒಂದು 15 ವರ್ಷದ ಪರಿಚಯ ಸರ್. ಸರ್, ಅವಾಗಿಂದ ಅಂದರೆ ಹಣದ ವ್ಯವಹಾರ ಇತ್ತಾ ಅಥವಾ ಹೆಂಗೆ ಈಗ ಇತ್ತೀಚೆಗೆ ಮಾಡ್ಕೊಂಡಿದ್ದ? ಇಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ. ಅವ್ರ ಕುಟುಂಬದವರೆಲ್ಲ ನಮಗೆ ತುಂಬ ಒಳ್ಳೆಯ ಪರಿಚಯ. ಅವರು ನಮ್ಮ ಮನೆಗೆ ಬಂದಿದ್ದಾರೆ, ನಾವು ಅವ್ರ ಮನೆಗೆ ಹೋಗಿದ್ವಿ, ಆ ಥರ ಪರಿಚಯ. ಇತ್ತೀಚೆಗೆ ಸಿನಿಮಾ ಮಾಡ್ತೀವಿ ಅಂತಂದಾಗ ನನಗನ್ನಿಸ್ತು ಈ ಪಾತ್ರಕ್ಕೆ ಈ ಮನುಷ್ಯ ಚೆನ್ನಾಗಿರ್ತಾನೆ ಅಂಥೇಳಿ ನಾನೇ ಕೇಳಿದೆ, ಬನ್ನಿ ಮಾಡಿ ಅಂತ ಹೇಳ್ಬಿಟ್ಟು. ಒಂದು ಒಳ್ಳೆ ಪಾತ್ರ ಚೆನ್ನಾಗಿದೆ. ಬಟ್ ಅವರು ಇತ್ತೀಚೆಗೆ ನಾನು ಹೀರೋ ಇದರಲ್ಲಿ ಅನ್ನೋ ಥರ ಪ್ರಮೋಟ್ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ನಿಜ? ನಿಮ್ಗೆ ಯಾರು ಹೇಳಿದ್ದು ನಿಮಗೆ ಈ ಪಿಕ್ಚರ್ ಹೀರೋ ಅಂತ? ನಾನು ಹೇಳಿದ್ದೀನ? ಇಲ್ಲ ಯಾವುದನ್ನು ಮೀಡಿಯಾದಲ್ಲಿ ಹೇಳಿದ್ದೀನ ನಾನು ಇವರು ಹೀರೋ ಅಂತ ಹೇಳ್ಬಿಟ್ಟೆಲ್ಲ ಪಬ್ಲಿಸಿಟಿ ಮಾಡಿದ್ದೀನ? ಇಲ್ಲ ತಾನೇ? ನೀವೇ ಮಾಡ್ಕೊಳ್ಳೋಕೆ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು? ಯಾರಪ್ಪ ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ನೀವು ಹೀರೋ ಅಂತ ಹಾಕ್ಕೊಳ್ಳೋಕ್ಕೆ? ಇದರಿಂದ ನನಗೆ ಎಷ್ಟು ಲಾಸ್ ಆಗಿದ್ದೆ ಅಂತ ನಿಮಗೆ ಗೊತ್ತಾ? ಮತ್ತು ಅದನ್ನು ನಾನು ಫೇಸ್ ಮಾಡ್ತಾ ಇದ್ದೀನಿ, ನನಗೆ ಗೊತ್ತು ಏನೇನು ಪ್ರಾಬ್ಲಮ್ ಅಂತೇಳಿ. ನನ್ನ ಹತ್ರನೂ ಇದೆ ಎಲ್ಲನೂ. ಬಟ್ ತಪ್ಪು, ಅದು ನಮ್ಮ ಸಂಸ್ಕಾರ ಅಲ್ಲ. ಅದು ನಾವು ಅದನ್ನೆಲ್ಲ ಹೊರಗಡೆ ತರೋದಾಗಲಿ, ಆಮೇಲೆ ಚಿತ್ರರಂಗದ ಗುಟ್ಟಿನ ವಿಷಯಗಳನ್ನ ಹೊರಗಡೆ ತೋರಿಸೋದಾಗಲಿ, ಅದು ಇದಲ್ಲ. ಯಾಕೆಂದರೆ ನಾಳೆ ದಿನ ಅದು ತಪ್ಪಾಗುತ್ತೆ. ಅದು ಈ ಥರ ವಿಷಯಗಳೆಲ್ಲ ತುಂಬ ಕುಟುಂಬದ ಹತ್ರಕ್ಕೂ ಹೋಗಬಾರ್ದು, ಎಲ್ಲೂ ಇರಬೇಕು. ಅದು ಅವ್ರಿಗೆ ಆ ಸಂಸ್ಕಾರನೇ ಇಲ್ಲ ಅನಿಸುತ್ತೆ. ಅದು ಮೀರಿ ಮಾತಾಡ್ತಿದ್ದಾರೆ, ಮಾತಾಡಲಿ, ಅದನ್ನು ನಾವು ಬೇಜಾರು ಮಾಡ್ಕೊಳ್ಳಲ್ಲ, ಅವರಿಷ್ಟ. ಸರ್, ನಿಮ್ಮ ಮುಂದಿನ ಕಾನೂನು ಹೋರಾಟ ಆಗಲಿ ಅಥವಾ ಹೇಗೆ ಇದಕ್ಕೆಲ್ಲ ಹೇಗೆ ಪರಿಹಾರ ಇದನ್ನು ಮಾಡ್ತೀನಿ ಸರ್, ಮಾಡ್ತೀನಿ. ಅವ್ರು ಯಾವ ರೀತಿ ಬರ್ತಾರೋ ಅದಕ್ಕೆ ಆಪೋಸಿಟಾಗಿ ನಾನು ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಎಸ್ ಸರ್, ಓಕೆ. ಇದನ್ನು ಹೊರತುಪಡಿಸಿ ಒಂದು ವಿಚಾರಕ್ಕೆ ಬರೋದು, ದರ್ಶನ್ ಅವರು ಇವಾಗ ಜೈಲಲ್ಲಿದ್ದಾರೆ.
ಕೆಲವರು ಅವ್ರ ಆಪ್ತರೆ ಈಗ ಮತ್ತೆ ಮಾಪಿ ಸಾಕ್ಸಿಗೆ ಇದಕ್ಕೆಲ್ಲ ಇದನ್ನು ಮಾಡ್ತಾ ಇದ್ದಾರೆ. ಸೊ ನೀವು ಅವರ ಜೊತೆಗೆ ಸಿನಿಮಾ ಮಾಡಿದ್ದೀರಾ, 5-6 ಸಿನಿಮಾಗಳನ್ನು ಮಾಡಿದ್ದೀರಾ, ಸ್ನೇಹಿತರು ಕೂಡ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಕೇಸ್ ಏನು, ಆಮೇಲೆ ಇದು ಕೋರ್ಟ್ ಹಾಲಲ್ಲಿ ಇರೋದ್ರಿಂದ ನಾವು ಇದು ಸರಿ ತಪ್ಪು ಅಂತ ನಿರ್ಧಾರ ತಗೊಳ್ಳೋದು ಏನೋ ಮಾತಾಡೋದು ತುಂಬ ತಪ್ಪು ಸರ್. ಬಟ್ ಒಳ್ಳೆ ವ್ಯಕ್ತಿ ಅನ್ನೋದು ಮಾತ್ರ ನಾನು ಯಾವಾಗಲೂ ಸದಾ ಹೇಳ್ತೀನಿ ಅವ್ರ ಬಗ್ಗೆ. ಏನೇ ಆಗಲಿ ಸರ್, ಏನೇ ಆಗ್ಬೋದು, ಇದು ಮಾಡ್ಬೋದು, ಅವ್ರು ಬಂದೇ ಬರ್ತಾರೆ ಸರ್, ಇದಂತೂ ಸತ್ಯ ಅಷ್ಟೇ. ಅದೇನು ಯಾರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಏನೂ ತೊಂದರೆ ಏನಿಲ್ಲ. ಬಟ್ ನಮ್ಮ ಪ್ರಕಾರ ನನಗನ್ಸಿದ್ದು ನಾನು ಹೇಳ್ತಿದ್ದೀನಿ, ಅವ್ರು ಬಂದೇ ಬರ್ತಾರೆ, ಬರೋದು ಮಾತ್ರ ಪಕ್ಕ, ಅದಂತೂ 100%. ಆದಷ್ಟು ಬೇಗನೆ ಬರ್ತಾರೆ, ಒಳ್ಳೆಯದಾಗಲಿ ಅವ್ರಿಗೆ. ಆಮೇಲೆ ಕನ್ನಡ ಚಿತ್ರರಂಗ ತುಂಬ ಬಡಸ್ಥಾನದಲ್ಲಿದೆ ಅಂಥೇಳಿ ನಾವು ನ್ಯಾಯಕ್ಕೆ ನಾನು ಆಪೋಸಿಟಾಗಿ ಮಾತಾಡ್ತಿದ್ದೀನಿ ಅಂತಲ್ಲ. ನ್ಯಾಯ ಸಿಗಲಿ, ನ್ಯಾಯ ಆಗಲಿ, ಕಾನೂನು ಹೋರಾಟ ನಡೀತಾ ಇದೆ, ಮಾಡಲಿ. ಬಟ್ ನಮಗೆಲ್ಲ ಒಂದು ಇದು ಬರ್ತಾರೆ, ಅವರು 100% ಬರ್ತಾರೆ ಅಂತ. ಅವ್ರಿಗೂ ಕೂಡ ನೀವು ಲಾಸ್ಟಲ್ಲಿ ಒಂದಿಷ್ಟು ಸ್ಕ್ರಿಪ್ಟ್ಗಳನ್ನೆಲ್ಲ ಮಾಡ್ಕೊಂಡಿದ್ರಿ, ಭೇಟಿ ಮಾಡಿದ್ರಿ, ಮಾತಾಡಿದ್ರಿ ಅನ್ನೋ ಒಂದಿಷ್ಟು ಮಾಹಿತಿ ಇತ್ತು. ಸೊ ಅದ್ರ ಬಗ್ಗೆ ಹೇಳೋದ? ನಾನು ಮಾಡಿದ್ದೆ ಆ್ಯಕ್ಚುಲಿ ಫಿನಿಕ್ಸ್ ಪಿಕ್ಚರ್ ಅವರಿಗೆ ನಾನು ಕತೆ ಬರ್ತಿದ್ದಿದ್ದು. ಆ್ಯಕ್ಚುಲಿ ನಾನು ಅವ್ರ ಹತ್ರ ಮಾತಾಡಿದ್ದೆ. ನಾನು ಆವಾಗ ಅದು ಈ ಥರ ಎಲ್ಲ ಪ್ರಾಬ್ಲಮ್ ಆಯಿತು, ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಆಮೇಲೆ ಅವ್ರ ಡೇಟ್ಸ್ ಎಲ್ಲ ಸ್ವಲ್ಪ ಇದಿತ್ತು, ತುಂಬ 5 ಜನಕ್ಕೆ ಅವ್ರು ಸಿನಿಮಾ ಮಾಡಬೇಕಿತ್ತು. ಸೊ ಆ ಒಂದು ಇದರಲ್ಲಿ ಸೊ ನಮಗೆ ಲೇಟ್ ಆಗುತ್ತಲ್ಲ ಸಿನಿಮಾ ಮಾಡೋದು ಅಂತೇಳಿ ಅದನ್ನು ಲೇಡಿ ಓರಿಯೆಂಟೆಡ್ಗೆ ಇದು ಮಾಡಿ ನಾವು ಕಿರಣ್ ಬೇಡಿ ಡೈರೆಕ್ಟ್ ಮಾಡಿದ್ದೆ. ಕಿರಣ್ ಬೇಡಿ ಮತ್ತು ಎಲೆಕ್ಷನ್ ಎಲ್ಲ ನನಗೂ ತುಂಬ ಇಷ್ಟ. ನಮ್ಮ ಗುರುಗಳು ವಿ ಸೋಮಶೇಖರ್ ಸಾರು ಮತ್ತು ವಿಜಯ ರೆಡ್ಡಿ ಅವರೆಲ್ಲ ಆ ಥರ ಲೇಡಿ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡಿದ್ದಾರೆ. ನಾನು ಅವ್ರ ಇದರಲ್ಲೇ ಪಳಗೆ ಬಂದಿರೋನು. ಸೊ ಮಾಡೋಣ ಅಂಥೇಳಿ ನಿಮಿಕಾ ರತ್ನಾಕರ್ ಅವ್ರಿಗೆ ನಾನೇ ಹೇಳಿದೆ, ನೀವು ಮಾಡಿ. ಅವರು ಹೇಳಿದ್ರು ನಾನು ಮಾಡ್ತೀನ, ಅಷ್ಟು ನಿಭಾಯಿಸ್ತೀನಿ ಹಾಗೆ ಹೇಗೆ ಅಂತ. ಇಲ್ಲ ನೀವು ಮಾಡ್ತೀರಾ, ನೀವು ಮಾಡಿ ಅಂಥೇಳಿ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಒಳ್ಳೆ ಸಿನಿಮಾ. ಖಂಡಿತ ಒಳ್ಳೆಯದಾಗುತ್ತೆ ನಮ್ಗೆ, ಅದರಿಂದ ಖಂಡಿತವಾಗ್ಲೂ ಎಲ್ಲ ಆಗುತ್ತೆ. ಇದೆಲ್ಲ ಚಿಕ್ಕ ಪುಟ್ಟದು, ನೋ ಪ್ರಾಬ್ಲಮ್, ಅದೆಲ್ಲ ಯೋಚನೆ ಮಾಡೋದು ಬೇಡಿ ಅಂತ ನನ್ನ ಭಾವನೆ ಅಷ್ಟೇ ಸರ್. ಮಧ್ಯದಲ್ಲಿ ನಿಮ್ಮ ಮತ್ತು ದರ್ಶನ್ ಅವ್ರಿಗೂ ಒಂದಿಷ್ಟು ಅಂದರೆ ನೀವು ಮತ್ತು ಗ್ಯಾಪ್ ಆಗೋಯ್ತು, ಸಿನಿಮಾ ಮಾಡಲಿಲ್ಲ ನೀವು, ನೀವು ಇದನ್ನು ಮಾಡಲಿಲ್ಲ, ಅವ್ರಿಗೂ ನಿಮ್ಮ ಅವ್ರ ಕಾಲ್ ಶೀಟು ಕೂಡ ಸಿಗಲಿಲ್ಲ. ಸೊ ಆ ಸಂದರ್ಭ ಹೇಗಿತ್ತು? ಅದಾದಮೇಲೆ ಮತ್ತೆ ಸ್ಕ್ರಿಪ್ಟ್ ಮಾಡ್ಕೊಂಡು ಹೋದಾಗ ಏನಂತ ಹೇಳಿದರು ದರ್ಶನ್? ಪಾಪ ಅವರು ಯಾವತ್ತೂ ಸ್ಕ್ರಿಪ್ಟ್ ಕೇಳಿದವರಲ್ಲ ಸರ್, ನಮ್ಮ ಹತ್ರ ಇದುವರೆಗೂ ಸ್ಕ್ರಿಪ್ಟ್ ಕೇಳಿಲ್ಲ ಅವರು. ನಾನು ಮಾಡಿರೋ 6 ಸಿನಿಮಾದ ಕಥೆ ಕೂಡ ಗೊತ್ತಿಲ್ಲ ಅವ್ರಿಗೆ. ಆ ಥರ ವ್ಯಕ್ತಿ ಅವರು. ನಾವು ಪಿಕ್ಚರ್ ಮಾಡ್ತಿದ್ದೀವಿ ಜೊತೆಯಲ್ಲಿ ಅಂತಂದರೆ ಅವರು ತಾನಾಗೇ ಮಾತಾಡಿ ಓಂ ಪ್ರಕಾಶ್ ಅವರು ಡೈರೆಕ್ಟ್ರ ಓಕೆ ಅವ್ರು ಮಾಡ್ಕೋತಾರೆ ನನ್ನ ಬಗ್ಗೆ ಅಂತೇಳಿ, ನಾನು ಬನ್ನಿ ಸರ್ ಇಲ್ಲಿ ಆ್ಯಕ್ಟ್ ಮಾಡಿ ಇದು ಮಾಡಿ ಅಂತಂದರೆ ಅಷ್ಟು ಮಾತ್ರ ಪಾಪ ಮಾಡ್ತಿದ್ದೀವಿ. ಏನು ಕತೆ, ಏನು ಅಂದ್ಕೊಂಡಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಅಂತ ಯಾವತ್ತೂ ಕೇಳಿರುವಂಥ ವ್ಯಕ್ತಿ ಅಲ್ಲ ಅವರು. ನನ್ನ ಕನ್ನಡ ಇಂಡಸ್ಟ್ರಿನಲ್ಲಿ ಅವರೊಬ್ಬರೇ ಆ ಥರ ನನಗೆ ನಡ್ಕೊಂಡಿದ್ದ ರೀತಿ. ಅದಾದಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ರವಿ ಸರ್ ಮತ್ತು ಉಪೇಂದ್ರ ಅವರು. ಇಬ್ಬರೂ ಅಷ್ಟೇ ಸೇಮ್ ಕ್ಯಾರೆಕ್ಟ್ರೆ, ಅಷ್ಟೇ ರೆಸ್ಪೆಕ್ಟ್ ಮಾಡ್ತಾರೆ ವರ್ಕ್ಗೆ. ಅದು ಅವ್ರಿಗೆ ನಮ್ಮ ವರ್ಕ್ ಗೊತ್ತಾಗಿ ತುಂಬ ರೆಸ್ಪೆಕ್ಟ್ ಸಹ ಮಾಡಿದ್ದಾರೆ ಅವರು ಇಬ್ಬರೂ, ಉಪಿ ಸರ್ ಆಗಿರ್ಬೋದು, ರವಿ ಸರ್ ಆಗಿರ್ಬೋದು. ಸೊ ನಾನು ನೋಡಿರೋ ವ್ಯಕ್ತಿಗಳಲ್ಲಿ ಈ 3 ಜನ ಈಸ್ ಎ ಗ್ರೇಟ್ ಲೆಜೆಂಡರಿ ಅವರು. ನಮ್ಮ ಕೆಲಸದಲ್ಲಿ ನಾವು ಇಷ್ಟಪಟ್ಟುವಂಥ ವ್ಯಕ್ತಿಗಳವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ಲೀಸ್ ಸರ್, ಪ್ಲೀಸ್. ಇದಿಷ್ಟು ಹಿರಿಯ ನಿರ್ದೇಶಕರಾದ ಓಂ ಪ್ರಕಾಶ್ ರಾವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಬೆಂಗಳೂರು. ನಮಸ್ಕಾರ ನಮ್ಮ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ. ಇತ್ತೀಚೆಗೆ ನಾವು ತುಂಬ ವರ್ಷಗಳಿಂದ ರಾಜ್ ಮ್ಯೂಸಿಕ್ಕು ಮತ್ತು ರಾಜ್ ಟಿ ವಿನಲ್ಲಿ ಬರುವಂಥ ಪ್ರೋಗ್ರಾಮ್ಗಳಾಗಿರೋ ನೋಡಿದ್ವಿ, ಆನಂದಿಸಿದ್ವಿ, ಇದೆಲ್ಲ ಮಾಡಿದ್ವಿ. ಸೊ ಇತ್ತೀಚೆಗೆ PNS ಅಂದರೆ ಪ್ರಕಾಶ್ ನಾಥ್ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ಮತ್ತೆ ರಿಲೀಸ್ ಮಾಡೋಕ್ಕೆ ಮತ್ತು ಕಂಟೆಂಟ್ ಎಲ್ಲ ಇಟ್ಕೊಂಡು ಮತ್ತೆ ಬರ್ತಾ ಇದ್ದಾರೆ. ಎಲ್ಲ ರಾಜ್ ಮ್ಯೂಸಿಕ್ನ ಮ್ಯೂಸಿಕ್ ಚಾನಲ್ವರೆಗೂ ಮತ್ತು ಈ ಪ್ರೋಗ್ರಾಮ್ ಮಾಡ್ತಾಯಿರೋ ರಾಜ್ TV ಅವ್ರಿಗೂ ತುಂಬ ಒಳ್ಳೆಯದಾಗಲಿ, ಅವರ ಪ್ರೋಗ್ರಾಮ್ಗಳು ಮತ್ತು ಇದು ಜನಗಳಿಗೆ ಮನೋರಂಜನೆ ಕೊಡೋ ಥರ ಆಗಲಿ, ಅವರೆಲ್ಲ ಟೀಮ್ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಮನಸ್ಫೂರ್ತಿ ಕೇಳ್ಕೊತೀನಿ. ಥ್ಯಾಂಕ್ ಯು. ರಿಲೀಸ್ ಅಂತ ಆಯಿತು, ರೀಲಾಂಚ್ ಅದೊಂದು ಹೇಳ್ತೀನಿ. ಈ ಚಾನಲ್ಲು ಮತ್ತೆ ರೀಲಾಂಚ್ ಆಗ್ತಾಯಿದೆ. ಇದಕ್ಕೆ ಪ್ರಕಾಶ್ ನಾಥ್ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಮಾಡ್ತಾಯಿರೋ ಈ ರೀಲಾಂಚ್ ರಾಜ್ ಮ್ಯೂಸಿಕ್ ಆ್ಯಂಡ್ ರಾಜ್ TV ಅವ್ರಿಗೆ ಎಲ್ಲ ಟೆಕ್ನಿಷಿಯನ್ಸು ಮತ್ತು ಕಲಾವಿದರುಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ಮನಸ್ಫೂರ್ತಿ ಕೇಳ್ಕೊತೀನಿ. ಥ್ಯಾಂಕ್ ಯು.